ಲೀಕಾಸುರರಿಗೆ ನಡುಕ 10 ವರ್ಷ ಜೈಲು 10 ಕೋಟಿ ದಂಡ. ಸಿಜೆಪಿ ಜೊತೆ ನಡ್ಡಾ ಸಂಧಾನ, ಪಟ್ಟು ಸಡಿಲಿಸದ ವಿದ್ಯಾರ್ಥಿಗಳು. ಪ್ರಧಾನ ಕುರ್ಚಿಗೆ ಕಂಟಕ, ಹಿಂದೆ ಫೈನಲ್ ಮೀಟಿಂಗ್. ಇದು ನೀಟ್ ಹಗ್ಗ ಜಗ್ಗಾಟದ ಸ್ಟೋರಿ. ಭಾರತದಲ್ಲಿ ಭವಿಷ್ಯದಲ್ಲಿ ಆಗುವಂತ ಪರೀಕ್ಷಾದಲ್ಲಿ ಆಗುವಂತ ಅಕ್ರಮಗಳನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಪೇಪರ್ ಲೀಕಾಸುರರಿಗೆ ಕಾನೂನು ಸಂಕೋಲೆಯನ್ನ ವಿಧಿಸಲಾಗ್ತಾ ಇದೆ. ಅಂದ್ರೆ ಭಾರೀ ಪ್ರಮಾಣದಲ್ಲಿ ದಂಡವನ್ನ ವಿಧಿಸಲಾಗುತ್ತೆ. ಶಿಕ್ಷೆ ಪ್ರಮಾಣದಲ್ಲೂ ಕೂಡ ಹೆಚ್ಚಳ ಮಾಡಲಾಗಿದೆ. 10 ಕೋಟಿ ಗರಿಷ್ಠ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಮುಂದೆ ಏನಾದ್ರೂ ಪರೀಕ್ಷೆ ಅಕ್ರಮದಲ್ಲಿ ಯಾರಾದ್ರೂ ಪಾಲ್ಗೊಂಡ್ರೆ, ಅದು ವೈಯಕ್ತಿಕವಾಗಿ ಆಗ್ಬಹುದು ಅಥವಾ ಒಂದು ಗ್ರೂಪ್ ಅಲ್ಲಿ ಆಗ್ಬಹುದು, ಸಂಘಟಿತವಾಗಿ 10 ಕೋಟಿ ದಂಡ, 10 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಆಗುತ್ತೆ. ಸಂಘಟಿತ ಅಪರಾಧಿಗಳಿಗೆ 10 ವರ್ಷ ಜೈಲು ಶಿಕ್ಷೆ, ಪರೀಕ್ಷಾ ಅಕ್ರಮಗಳಿಗೆ 10 ಕೋಟಿ ದಂಡವನ್ನ ಫಿಕ್ಸ್ ಮಾಡಲಾಗಿದೆ. ಕನಿಷ್ಠ ಶಿಕ್ಷೆ ಅಂತಂದ್ರೆ 3 ರಿಂದ 5 ವರ್ಷಗಳವರೆಗೆ ಏರಿಕೆ ಮಾಡಲಾಗಿದೆ. ಇನ್ನು ವಿಚಾರಣೆ ವಿಷಯಕ್ಕೆ ಬಂದ್ರೆ, ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. 3 ತಿಂಗಳಲ್ಲೇ ಪ್ರಕರಣ ಇತ್ಯರ್ಥ ಮಾಡಬೇಕು, ತೀರ್ಪನ್ನ ಕೊಡಬೇಕಾಗುತ್ತೆ. ಪರೀಕ್ಷೆಗಳ ತಿದ್ದುಪಡಿ ಮಸೂದೆಗೆ ಸಂಪುಟ ಮುದ್ರೆಯನ್ನ ಒತ್ತಿದೆ. ಸೋಮವಾರ ಅದನ್ನ ಸಂಸತ್ನಲ್ಲಿ ಮಂಡನೆ ಮಾಡಲಾಗುತ್ತೆ. ಪರೀಕ್ಷಾ ಅಕ್ರಮಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಠಿಣ ಕಾನೂನುಗಳನ್ನ ತರ್ತಾ ಇದೆ. ಸೋಮವಾರವೇ ಸಂಸತ್ನಲ್ಲಿ ಬಿಲ್ ಮಂಡನೆ ಮಾಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ. ಇನ್ನೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ವಿಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇವೆ. ವಿದ್ಯಾರ್ಥಿಗಳು ಕೂಡ ಇದೇ ಬೇಡಿಕೆಯನ್ನ ಇಟ್ಟಿರೋದು. ಈಗ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ಬೇಡಿಕೆಗಳಲ್ಲಿ ಒಂದು ವೆರಿ ಫಸ್ಟ್ ಬೇಡಿಕೆ ಇರೋದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಈಗ ಒಂದು ಬೋರ್ಡ್ಗಳಿಂದಲೂ ಕೂಡ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಇನ್ನು ನೀಟ್ ಲೀಕಾಸುರರ ವಿರುದ್ಧ ಕೇಂದ್ರ ಸರ್ಕಾರ ಸಮರವನ್ನ ಸಾರಿದೆ. ಒಬ್ರಲ್ಲ ಇಬ್ರಲ್ಲ 47 NTA ಅಧಿಕಾರಿಗಳನ್ನ ಎತ್ತಗಡಿ ಮಾಡಿದ್ದಾರೆ. ಅಂದ್ರೆ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದೇ NTA. ಸೊ ಅಲ್ಲಿ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ವಜಾಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡೋದು NTA. ಸೊ ಅಲ್ಲೀಗ ಅಧಿಕಾರಿಗಳಿಗೆ ಮೇಜರ್ ಸರ್ಜರಿಯನ್ನ ಮಾಡಲಾಗಿದೆ. 47 ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಲಾಗಿದೆ. ಇವ್ರ ಜೊತೆಯಲ್ಲಿ ಹಲವರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಕೆಲ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಲಾಗಿದೆ. ಇನ್ನು ಮೂಲಗಳ ಪ್ರಕಾರ ಇನ್ನೊಂದಿಷ್ಟು ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ NTA ನಲ್ಲಿ ಅಂತೇಳಿ ಮಾಹಿತಿ ಇದೆ. ಒಂದ್ ಕಡೆ ಕ್ರಮಗಳ ಬಗ್ಗೆ ಸರ್ಕಾರ ಹೇಳ್ತಾ ಇದೆ, ಅಧಿಕಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು, ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ ಕೇಸಸ್ಗಳನ್ನ ವಾಪಸ್ ಪಡಿಬೇಕು ಅನ್ನೋ ಪ್ರಮುಖ ಬೇಡಿಕೆಗಳು. ಇನ್ನು ಕಠಿಣ ಕಾನೂನು ಜೊತೆಗೆ ಕ್ರಮದ ಭರವಸೆಯನ್ನ ಕೇಂದ್ರ ಕೊಡ್ತಾ ಇದೆ. ಆದ್ರೂ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ ಸಿಜೆಪಿ ಕಾರ್ಯಕರ್ತರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತೇಳಿ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಮುಂದುವರೆಸಿದೆ. ಇನ್ನು ಸಂಧಾನ ಮಾತುಕತೆಗಳು ನಡೀತಾಲೇ ಇದೆ. ನಿನ್ನೆ ಮತ್ತೆ ಅದು ಮುಂದುವರೆದಿತ್ತು. ನಿನ್ನೆ ಸಿಜೆಪಿ ಜೊತೆಯಲ್ಲಿ ಕೇಂದ್ರದ ಸಚಿವರು ಸಂಧಾನ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೇಂದ್ರ ಸಚಿವರಾದ JP ನಡ್ಡಾ ಮತ್ತೆ ಜಿತೇಂದ್ರ ಸಿಂಗ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಸಿಜೆಪಿ ಜೊತೆಯಲ್ಲಿ ಅಂದ್ರೆ ವಕ್ತಾರರು ಬಂದಿದ್ರು ಸಿಜೆಪಿ ಪಕ್ಷದಿಂದ. ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಎಟ್ ಪ್ರೆಸೆಂಟ್ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರಕ್ ಹೊರಟಿದೆಯಲ್ಲ, ಆ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ JP ನಡ್ಡಾ ಅವರು. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಸಿಜೆಪಿ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ದಾರೆ. 3 ಪ್ರಮುಖ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಸಿಜೆಪಿ ವಕ್ತಾರರು ಇಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಸಲ್ಲಿಸಲೇಬೇಕು. 2ನೇದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಯಾಕಂದ್ರೆ 20ಕ್ಕೂ ಅಧಿಕ ಸ್ಟೂಡೆಂಟ್ಸ್ ದೇಶಾದ್ಯಂತ ನೀಟ್ ಪರೀಕ್ಷೆ ಮೊದಲ ಬಾರಿಗೆ ರದ್ದಾಯ್ತಲ್ಲ, ಆ ಸಂದರ್ಭದಲ್ಲಿ ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿದ್ರು. ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಕುಟುಂಬಕ್ಕೆ. 3ನೇ ಬೇಡಿಕೆ, ವಿದ್ಯಾರ್ಥಿಗಳ ಮೇಲೆ ಕೇಸ್ಗಳನ್ನ ಹಾಕಿದ್ದಾರೆ, ಅದನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಇನ್ಸ್ಟಾಗ್ರಾಂನಲ್ಲಿ ನರೇಂದ್ರ ಮೋದಿ ಅವರು 2ನೇ ಸೆಲ್ಫಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ, ಪೋಸ್ಟ್ ಹಾಕಿದ್ದಾರೆ. ಯುವ ಜನತೆಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ನರೇಂದ್ರ ಮೋದಿ ಅವರು. ಮೊದಲ ವಿಡಿಯೋಗೆ ಬಂದಂತ ಬೆಂಬಲಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ, ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ವಿಡಿಯೋಗೆ ಲಕ್ಷಾಂತರ ಯುವಕರು ಬೆಂಬಲಿಸಿದ್ದಾರೆ. ನಿಮ್ಮ ಅಭೂತಪೂರ್ವ ಬೆಂಬಲ, ಸಲಹೆಗಳಿಗೆ ಧನ್ಯವಾದ.
ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಮುಂದುವರಿಯಲಿ ಅಂತ ಹೇಳಿ ಪ್ರಧಾನಿ ತಮ್ಮ 2ನೇ ಸೆಲ್ಫಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಂದ್ರೆ ಮೊನ್ನೆ ಒಂದು ಪೋಸ್ಟ್ ಮಾಡಿದ್ರು ತಡರಾತ್ರಿ. ಅದರಲ್ಲಿ ಈ ನೀಟ್ ಅಕ್ರಮದ ಕುರಿತಂತೆ ಮೊದಲ ಬಾರಿಗೆ ಮೌನ ಮುರಿದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಮತ್ತೆ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳೋಕೆ ಹೊರಟಿದೆ ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನ ಕೊಟ್ಟಿದ್ರು. ಅದಕ್ಕೆ ಲೈಕ್ಸೇ ಮಿಲಿಯನ್ಸ್ ಗಟ್ಟಲೆ ಬಂದಿತ್ತು, ಒಂದಿಷ್ಟು ಕಮೆಂಟ್ಗಳು ಬಂದಿತ್ತು. ಅದಕ್ಕೆ ಥ್ಯಾಂಕ್ಸ್ ಹೇಳುವಂತ ನಿಟ್ಟಲ್ಲಿ ನಿನ್ನೆ ತಡರಾತ್ರಿ ಮತ್ತೊಂದು ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ನೀಟ್ ದಂಗಲ್ ಕೇವಲ ದೆಹಲಿಗೆ ಸೀಮಿತವಾಗಿಲ್ಲ, ದೇಶವ್ಯಾಪಿ ಹಬ್ಬ ಬಿಟ್ಟಿದೆ. ಕೇಂದ್ರ ಸರ್ಕಾರ ಕ್ರಮಗಳ ಬಗ್ಗೆ ಮಾತಾಡ್ತಾ ಇದೆ. ಇನ್ನು ಮುಂದೆ ಅಕಸ್ಮಾತ್ ಪರೀಕ್ಷಾ ಅಕ್ರಮದಲ್ಲಿ ತೊಡಗಿಸಿಕೊಂಡ್ರೆ ಎಂತ ಶಿಕ್ಷೆ ಎದುರಿಸಬೇಕಾಗತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಮಧ್ಯದಲ್ಲಿ ಸಿಜೆಪಿ ಅವರು ಮತ್ತೆ ವಿಪಕ್ಷದವರು ಸ್ಪಷ್ಟವಾಗಿ ಕೇಳ್ತಿರೋದು ಸಚಿವರು ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅಂತ. ಸೊ ಹಾಗಾಗಿ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ನಾವು ತಿಳ್ಕೋಬಹುದು. ಯಾಕಂದ್ರೆ ಆಂತರಿಕವಾಗಿ ಚರ್ಚೆ ಮಾಡಕ್ ಸರ್ಕಾರ ಮಧ್ಯಾಹ್ನ ತನಕ ಟೈಮ್ ಕೇಳಿದೆ. ಸಿಜೆಪಿ ಅವರು ಅಂದ್ರೆ ವಿದ್ಯಾರ್ಥಿಗಳು ಕೂಡ ಇವತ್ತು ಸಂಜೆ ತನಕ ಕಾದ್ ನೋಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಶರ್ಮಿತಾ, ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ನೀಟ್ ಪರೀಕ್ಷೆಯ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಈ ಒಂದು ವಿಚಾರ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ JP ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳಿಗೆ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ. ಶನಿವಾರ ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ ಅನ್ನೋದು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ತಾರ ಅನ್ನುವಂಥದ್ದು. ಈಗಾಗಲೇ ಕಾಕ್ರೋಚ್ ಜನತಾ ಪಾರ್ಟಿ ಅವರು ದೊಡ್ಡ ಮಟ್ಟದ ಪಟ್ಟಣ ಹಿಡಿದಿರುವಂತದ್ದು. ವಿದ್ಯಾರ್ಥಿಗಳಿಗೆ ಯಾರು ಮೃತಪಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ತಲಾ 1 ಕೋಟಿ ಪರಿಹಾರ, ಅದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು, ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ನಿಟ್ಟಲ್ಲಿ. ಹಾಗಾಗಿನೇ ಈಗ ನರೇಂದ್ರ ಮೋದಿ ಅವರು ನಿನ್ನೆ ದಿನ ಒಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ರು. ಈಗಾಗಲೇ ಪರೀಕ್ಷಾ ಕ್ರಮಗಳು ಯಾವ ರೀತಿ ಆಯಿತು, ಮುಂದೆ ಯಾವ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟೆಚ್ಚರಿಕೆ ವಯಸ್ಸನ್ನು ಸುಧಾರಣೆ ತರುವಂತದ್ದು, ಈಗ ಒಂದಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ರು. ಇದೀಗ ಎಲ್ಲೊಂದು ಕಡೆ ಆ ಒಂದು ವಿಡಿಯೋಗೆ ದೊಡ್ಡ ಮಟ್ಟದಲ್ಲಿ ಅಭಿಪ್ರಾಯ ಒಂದಷ್ಟು ಶ್ಲಾಘನೆ ಕೂಡ ವ್ಯಕ್ತವಾಗಿರುವಂತದ್ದು ಯುವಕರಿಂದ. ಹಾಗಾಗಿ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ಸೆಲ್ಫಿ ವಿಡಿಯೋ ಮಾಡೋದ್ರ ಮುಖಾಂತರವಾಗಿ ಯುವಕರಿಗೆ ಧನ್ಯವಾದ ಸಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ನರೇಂದ್ರ ಮೋದಿ ಅವರ ನಡೆ ಏನಿರುತ್ತೆ ಅನ್ನೋದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಈಗಾಗಲೇ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಂದು ಕರಡು ಮಸೂದೆಯನ್ನು ಕೂಡ ಈಗಾಗಲೇ ತಯಾರನ್ನು ಮಾಡಿರುವಂತದ್ದು. ಈ ಹಿಂದೆ ಇದ್ದಂತಹ ಒಂದಷ್ಟು ಕ್ರಮಗಳೇನಿದೆ ಅದನ್ನು ಮತ್ತಷ್ಟು ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಯಾರು ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಮಾಡ್ತಾರೆ ಅಂತವರಿಗೆ ಕನಿಷ್ಠ 10 ವರ್ಷ ಜೈಲಾಗಿರ್ಬೋದು, 1 ಕೋಟಿ ತಲೆದಂಡ ಆಗಿರ್ಬೋದು. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಒಂದು ಪ್ರಕರಣಗಳು ಘಟನೆಗಳಾದಂತಹ ಸಂದರ್ಭದಲ್ಲಿ ಕನಿಷ್ಠ 3 ತಿಂಗಳ ಒಳಗಡೆ ಈ ಒಂದು ಪ್ರಕರಣವನ್ನು ಇತ್ಯರ್ಥಪಡಿಸುವಂಥದ್ದು, ಮತ್ತೆ ಕೋರ್ಟ್ಗಳು ಕೂಡ ಸ್ಥಾಪನೆ ಮಾಡುವಂಥದ್ದು, ಹೀಗೆ ಹೊಸ ನಿಯಮಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಮಸೂದೆಯನ್ನು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಅಂತಿಮವಾಗಿ ನಾಡಿದ್ದು ಸೋಮವಾರ ನಡೆಯುವಂತಹ ಲೋಕಸಭಾ ಅಧಿವೇಶನದಲ್ಲಿ ಈ ಒಂದು ವಿಧೇಯಕವನ್ನು ಮಂಡಿಸೋದ್ರ ಮುಖಾಂತರವಾಗಿ ಅಂತಿಮವಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಪರೀಕ್ಷಾ ಅಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಾಡಿದ್ರೂ ಕೂಡ ಇಂತಹ ಒಂದು ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಕರಡು ಮಸೂದೆ ಮುಖಾಂತರವಾಗಿ ಕೇಂದ್ರ ಸರ್ಕಾರ ಯುವಕರಿಗೆ ಕಳಿಸಿಕೊಡುವಂತ ಕೂಡ ಮುಂದಾಗಿದೆ. ಅದ್ರ ಜೊತೆಗೆ ಈಗಾಗಲೇ ನ್ಯಾಟ್ ನಲ್ಲೂ ಕೂಡ ಒಂದಷ್ಟು ಸುಧಾರಣೆ ತರುವಂತ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ. ಈಗಾಗಲೇ 47 ಅಧಿಕಾರಿಗಳು ಏನು ಅಕ್ರಮದಲ್ಲಿ ತೊಡಗಿದ್ದಾರೆ ಅಂತ ಮೇಲ್ನೋಟ ಗೊತ್ತಾಗ್ತಾ ಇದೆ. ಅಂತವರನ್ನ ತೆಗೆದುಹಾಕೋದ್ರ ಮುಖಾಂತರವಾಗಿ ಆನೆಸ್ಟ್ ಇರತಕ್ಕಂಥ ಅಧಿಕಾರಿಗಳನ್ನ ಅಲ್ಲಿ ನಿಯೋಜನೆ ಮಾಡೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಪರೀಕ್ಷಾ ಅಕ್ರಮಗಳು ನಡೆದಂತೆ ಕೇಂದ್ರ ಸರ್ಕಾರ ಒಂದು ಕಠಿಣವಾದಂತಹ ನಿರ್ಧಾರವನ್ನ ಕೈಗೊಳ್ಳುವಂತ ಕೂಡ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಸಂಜೆ ಒಳಗಡೆ ಏನ್ ನಡೆಯನ್ನ ತೋರ್ತಾರೆ ಅದ್ರ ಮೇಲೆ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಈಗ ನಿಂತಿರುವಂತದ್ದು. ಶರ್ಮಿತಾ, ಫಾಲೋ ಮಾಡೋಣ ಇವತ್ತು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.